3, 2, 1, fire! Hi, welcome traders. Welcome to Cryptomaniac channel. Today's date is 17th June 2024 and Bitcoin price is at 66,070 USD dollars. ಇವತ್ತು ನಾವು ನೋಡ್ಬೋದು ಬಿಟ್ಕಾಯಿನ್ನ ನಾವು 60,92 ನೋಡ್ತಾ ಇದ್ದೀವಿ. ಬಿಟ್ಕಾಯಿನ್ ನಮಗೊಂದು ಏನು ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಂದರೆ ನಮಗೊಂದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು 65,219 ರೆಸಿಸ್ಟೆನ್ಸ್ನ ಟಚ್ ಮಾಡಿ ಮತ್ತೆ ನಮಗೊಂಚೂರು ಪಂಪ್ ಆಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಿಟ್ಕಾಯಿನ್ ನೀವು ನೋಡ್ಬೋದು 30 ಅವರ್ಸ್ ಟೈಮ್ ಫ್ರೇಮಲ್ಲಿ ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಫಾರ್ಮ್ ಮಾಡುತ್ತೆ. ನೋಡ್ಬೋದು ನೀವು ಇದು ಏನು ಬಿಟ್ಕಾಯಿನ್ ಡ್ರಾಪ್ ಆಗಿದೆ ಒಂದು 67,000 ಇಂದ ನೆನ್ನೆಯಿಂದ ಡ್ರಾಪ್ ಆಗಿದೆ ಬಿಟ್ಕಾಯಿನು. ನೀವು ನೆನ್ನೆ ಅಲ್ಲಿಂದ ನೋಡ್ಬೋದು ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ತೋರಿಸ್ತಾ ಇದೆ ನಮಗಿದು. ದಿಸ್ ದ ಫಸ್ಟ್ ಲೈನ್, ದಿಸ್ ದ ಫಸ್ಟ್ ಕರ್ವ್, ಸೆಕೆಂಡ್ ಕರ್ವ್, ಥರ್ಡ್ ಕರ್ವ್, ದಿಸ್ ದ ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್. ನೀವು ನೋಡ್ಬೋದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. Yeah, you can see this. ನೋಡಿ ಪ್ಯಾಟರ್ನ್ ನೋಡಿ ನೀವು, ಮೊದಲನೇ ಕರ್ವು, ಸೆಕೆಂಡ್ ಕರ್ವು ಅಂಡ್ ಥರ್ಡ್ ಕರ್ವು. ಇದಾದಮೇಲೆ ಯಾವ ರೆಸಿಸ್ಟೆನ್ಸ್ನ ಇದು ಬ್ರೇಕ್ ಮಾಡುತ್ತೆ. ಸೊ ಇವಾಗ ಕೂಡ ನಿಮಗೆ ಬಿಟ್ಕಾಯಿನ್ ನೋಡ್ಬೋದು ಒಂದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ, 30 ಅವರ್ಸ್ ಟೈಮ್ ಫ್ರೇಮಲ್ಲಿ ನಿಮಗೆ ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ ಕ್ರಾಸ್ ಮಾಡಿದೆ. ಸೊ ನಮ್ಗೆ ಅದಾದಮೇಲೆ ನೋಡ್ಲಿಕ್ಕೆ ಏನು ಸಿಗುತ್ತೆ, ಒಂದು 67,000 ನಮಗೊಂದು ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ನಮಗೆ 4 ಅವರ್ಸಲ್ಲಿ ಕೂಡ ಬಲ್ಕಾಗಿ ಸೆಲ್ ಆರ್ಡರ್ಸ್ ಇದೆ ಅಲ್ಲಿ 66,000ಅಲ್ಲಿ. ಸೊ ಆಗಿದ್ದಾಗಿ ನೋಡ್ಬೋದು ನೀವು, ನಮಗೊಂದು ಏನು ಒಂದು 2-3 ಡೇಸ್ ಒಂದು 72,000 ರೀಚ್ ಆಗಿತ್ತು ಬಿಟ್ಕಾಯಿನು. ಮತ್ತೆ ನಮ್ಗೆ 4 ಅವರ್ಸಲ್ಲಿ ನೋಡೋದಾದ್ರು ಕೂಡ ನಮಗೊಂದು ಫಾಲಿಂಗ್ ವೆಡ್ಜಲ್ಲಿ ಕೂಡ ಅದು ಫಾಲ್ ಆಗ್ತಾ ಇರೋದು ನಿಮ್ಗೆ ನೋಡ್ಬೋದು ಇಲ್ಲಿ. ಇದೊಂದು ಆದರೆ ನಿಮಗೆ ಫಾಲಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ನಿಮ್ಗೆ ಆ ಪ್ಯಾಟರ್ನ್ ಇನ್ನೂ ಕ್ರಾಸ್ ಮಾಡಿಲ್ಲ. ಈಗ ಏನಂತೀವಿ, ಇದು ನಮಗೆ ಇದೊಂದು 4 ಅವರ್ಸಲ್ಲಿ ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಕಾಣಿಸ್ತಾ ಇದೆಯಲ್ಲ, ಈ ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಅದನ್ನು ನಮಗೆ ಈ ಟೈಮಲ್ಲಿ ಬಂದು ಕ್ರಾಸ್ ಮಾಡೋಕ್ಕೆ, ಹೇಗೆ ಇವಾಗ 30 ಮಿನಿಟ್ಸಲ್ಲಿ ನಮಗೆ ಈ ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಚಿಕ್ಕ ಪ್ಯಾಟರ್ನಲ್ಲಿ ನಿಮಗೆ ಕ್ರಾಸ್ ಮಾಡಿದೆ, ಆ ಥರ ನಿಮಗೆ ಆ ಥರ 4 ಅವರ್ಸ್ ಪ್ಯಾಟರ್ನಲ್ಲಿ ನಿಮ್ಗೆ ಕ್ರಾಸ್ ಮಾಡಿದಾಗ ಬಿಟ್ಕಾಯಿನ್ ಒಂದು ಲಾಂಗ್ ಪೊಸಿಷನ್ ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಸದ್ಯದ ಅವರ್ಸ್ ಟೈಮ್ ಫ್ರೇಮಲ್ಲಿ ನಿಮ್ಗೆ ಬಿಟ್ಕಾಯಿನ್ ಲಾಂಗ್ ಇಲ್ಲ. 30 ಅವರ್ಸ್ ನಮಗೆ 4 ಅವರ್ಸಲ್ಲಿ ನಮಗೆ ಬಿಟ್ಕಾಯಿನ್ ಏನೇ ಇದ್ರೂ 68,000 ಕ್ರಾಸ್ ಮಾಡಾದ್ಮೇಲೆ ನಾವು ಹೇಳ್ಬೋದು ಒಂದು ಬಿಟ್ಕಾಯಿನ್ ಸ್ವಲ್ಪ ಬುಲ್ಲಿಶ್ ಮೊಮೆಂಟಮ್ ಇದೆ ಅಂತ. ಸೊ ಅಲ್ಲಿವರೆಗೂ ಬಿಟ್ಕಾಯಿನ್ ಈ 68,000 ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಬೇಕು. ಅಲ್ಲಿವರೆಗೂ ಸೆಲ್ ಆರ್ಡರ್ಸ್ ಜಾಸ್ತಿ ಇದೆ. ಸೊ ಸದ್ಯ ಟೈಮ್ ಫ್ರೇಮಲ್ಲಿ 67,000 ತನಕ ನಮಗೆ ಬಿಟ್ಕಾಯಿನ್ ನೋಡ್ಲಿಕ್ಕೆ ಸಿಗ್ಬೋದು. ಸೊ ಅಲ್ಲಿವರೆಗೂ ಒಂದು 3 to 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನಮ್ಗೆ ಆಲ್ಟ್ ಕಾಯಿನ್ಸ್ ಮತ್ತು ಬಿಟ್ಕಾಯಿನ್ ಕೂಡ ಒಂದು 1.5% ಕೂಡ ನಿಮಗೆ ಲಾಂಗ್ ಸಿಗ್ಬೋದು. ಮೀನ್ಸ್ 60,000 ಇವಾಗ ಲಾಂಗ್ ಮಾಡಿದ್ರು ಕೂಡ ನಿಮಗೆ 67,000 ತನಕ ಹೋಗೋ ನಿಮಗೆ ಚಾನ್ಸ್ ಇದೆ. ಸೊ ಅಲ್ಲಿ ನಿಮಗೆ ಬಿಟ್ಕಾಯಿನಲ್ಲಿ 1.5% ಲಾಂಗ್ ಮಾಡೋದ್ರಿಂದ ಪ್ರಾಫಿಟ್ ಸಿಗುತ್ತೆ. ಆಲ್ಟ್ಸಲ್ಲಿ ನಿಮಗೆ ನೋಡೋದ್ರಿಂದ ನಾನು ನಿಮ್ಗೊಂದು 4 ಕಾಯಿನ್ ಹೇಳ್ತೀನಿ, ಅದು ಯಾವ್ಯಾವುದಿದೆ ಅಂತ ಅದು ನಿಮಗೆ ತೋರಿಸ್ಕೊಡ್ತೀನಿ, ಅದು ಯಾವ್ದು ಗೊತ್ತಾಗುತ್ತೆ. ನೀವು ಫಸ್ಟ್ ಕಾಯಿನ್ ನೋಡ್ಬೋದು, ಇದು ಡಾಗ್ ಅಂತ. ಇದು ನಿಮಗೆ ಗೇಟ್ ವೇದಲ್ಲಿ ಸಿಗುತ್ತೆ ಕಾಯಿನ್, ಜೊತೆಗೆ ಬೇರೆ ಬೇರೆ ಎಕ್ಸ್ಚೇಂಜಸ್ ಕೂಡ ಸಿಗುತ್ತೆ. ನಿಮ್ಗೆ ಕಾಯಿನ್ ಮಾರ್ಕೆಟ್ ಕ್ಯಾಪಲ್ಲಿ ಹೋಗಿ ಇದು ಡೀಟೇಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಯಿನ್ ಯಾವ ಮಾರ್ಕೆಟಲ್ಲಿ ಇದೆ ಅಂತ. ಡಾಗ್ ಬಂದು ನಿಮಗೆ ಮೆಮೆ ಕಾಯಿನ್, ಇದು ಬಂದು ನಿಮಗೆ 102 ಮಾರ್ಕೆಟ್ ಕ್ಯಾಪಲ್ಲಿದೆ, ರ್ಯಾಂಕಿಂಗಲ್ಲಿದೆ, ಜೊತೆಗೆ ಒಳ್ಳೆ ವಾಲ್ಯೂಮ್ ಕೂಡ ಇದೆ. ಇವಾಗ ನಿಮ್ಗೆ ಏನು ನೋಡ್ಬೋದು ಅಂದರೆ 2 ಅವರ್ಸ್ ಟೈಮ್ ಫ್ರೇಮಲ್ಲಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿ ನಮಗೊಂದು ಬಾಟಮ್ ಲೈನಲ್ಲಿ ರೆಸಿಸ್ಟೆನ್ಸಲ್ಲಿ ಬಂದು ಟಚ್ ಆಗಿದೆ. ಟಚ್ ಆಗಿ ನಮಗೊಂದು ಇದೊಂದು ಏನು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಇದೆ, ಅದೊಂದು ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡ್ತಾ ಇದೆ, ಆ ಪ್ಯಾಟರ್ನ ಕ್ರಾಸ್ ಮಾಡ್ತಾ ಇದೆ. ಸೊ ಇಲ್ಲಿಂದ ನಮಗೊಂದು 2 to 3%, 5% ನಮಗೊಂದು ಲಾಂಗ್ ಸಿಗ್ಬೋದು. ಸೊ ಯಾರೇ ನೀವು ಲಾಂಗ್ ಮಾಡೋದಾದ್ರು ನೀವು ಡಾಗಲ್ಲಿ ಒಂದು ಗೇಟ್ ಹೋಗಿ ಬೇಕಾದ್ರೆ ಲಾಂಗ್ ಮಾಡ್ಕೋಬೋದು, ಗೇಟಲ್ಲಿ ಅಕೌಂಟ್ ಇದ್ದರೆ. ಸೊ ಯಾರೇ ಇದ್ರು ಒಂದು 6 ಇವಾಗ ಬೇಕಾದ್ರೆ ನೀವು ಮಾರ್ಕೆಟ್ ಎಂಟ್ರಿ ತೊಗೋಬೋದು. ಅದು ಬಿಟ್ಟು ನಿಮಗೆ ಸ್ಲರ್ಫ್ ಕೂಡ ನಿಮಗೆ ಗೇಟ್ ವೇದಲ್ಲಿ ಸಿಗುತ್ತೆ, ಮೆನಿ ಕುಕಾಯಿನ್ OKX ಎಲ್ಲ ಸಿಗುತ್ತೆ ನಿಮಗೆ. ಕುಕಾಯಿನ್ ಕೂಡ ನೀವು ನೋಡ್ಬೋದು ಒಂದು 30 ಅವರ್ಸ್ ಟೈಮ್ ಫ್ರೇಮಲ್ಲಿ ಮೊನ್ನೆ ಬಿಟ್ಕಾಯಿನ್ ಬಿದ್ದಿತ್ತಲ್ಲ, ಸೊ ಅದು ಕೂಡ ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ಕೂಡ ಕೆಳಗಡೆ ಬಂದಿದೆ. ಫಾಲಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ಕೆಳಗಡೆ ಬಂದು ಸೊ ಅದು ಕೂಡ ಒಂದು ರೆಸಿಸ್ಟೆನ್ಸ್ನ
ಕ್ರಾಸ್ ಮಾಡಿದೆ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಇನ್ನೊಂದು 4 ಅವರ್ಸಲ್ಲಿ ನಿಮ್ಗೆ ನೋಡೋದಾದರೆ ಆ ಪ್ಯಾಟರ್ನ್ ಕಂಪ್ಲೀಟಾಗೆ ಒಂದು ಇದರಲ್ಲಿದೆ, ಪ್ಯಾಟರ್ನಲ್ಲಿದೆ. ಈ ಪ್ಯಾಟರ್ನ ಕೂಡ ಅದು ಕ್ರಾಸ್ ಮಾಡಿದೆ. ಇಲ್ಲಿ ಆ ರೇಷನ್ಸ್ ಏನಿರುತ್ತಲ್ಲ ನೋಡ್ಬೋದು, ಇದೊಂದು ಸಿಮೆಟ್ರಿಕಲ್ ಟ್ರಯಾಂಗಲು ಕಂಪ್ಲೀಟಾಗಿ ನೀವು ನೋಡೋದಾದರೆ 4 ಅವರ್ಸಲ್ಲಿ ನೀವು ಇದನ್ನು ನೋಡ್ಬೋದು. ಕಂಪ್ಲೀಟ್ ಇದೊಂದು ನೋಡೋದಾದರೆ ಇದೊಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಬರುತ್ತೆ. ಸಿಮೆಟ್ರಿಕಲ್ ಟ್ರಯಾಂಗಲ್ ಬಂದಾದಮೇಲೆ ಆ ಸಿಮೆಟ್ರಿಕಲ್ನ ಕ್ರಾಸ್ ಮಾಡಿದೆ. ಅದಾದಮೇಲೆ ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಸಿಕ್ಕಿದೆ ನಮಗೊಂದು 5 ತನಕ. ಮತ್ತೆ ಟಾಪ್ ಹೊಡೆದು ಅಲ್ಲಿಂದ ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ನಮಗೆ ಕೆಳಗಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡ್ಬೋದು ನೀವು ಪ್ಯಾಟರ್ನು, ಝೂಮ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿಂದ ಈ ರೇಷನ್ಸ್ ಏನು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಇತ್ತಲ್ಲ, ಈ ಲೈನ್ ಇದೆಯಲ್ಲ, ಈ ಲೈನ್ಗೆ ನಮಗೆ ಇಲ್ಲಿ ಅದು ಕೂಡ ನಮಗೆ ಅಲ್ಲೊಂದು ಸೆಲ್ ಆರ್ಡರ್ಸ್ ಇರೋದ್ರಿಂದ ಅದು ನಮಗೆ ಬ್ರೇಕ್ಔಟ್ ಆಗಕ್ಕೆ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲೊಂದು ಡಿಪ್ ತೊಗೊಂಡಿದೆ. ಮತ್ತೆ ಅಲ್ಲಿಂದ ನಮಗೆ ಸ್ಲರ್ಫ್ ನೋಡ್ಲಿಕ್ಕೆ ಸಿಗುತ್ತೆ 0.2563 ಅಲ್ಲಿ. ಸೊ ಇವಾಗ ಏನಾಗುತ್ತೆ ಅಂದರೆ ಅದೊಂದು ಆಲ್ಮೋಸ್ಟು ನಿಯರ್ ಬೈ ಒಂದು ಮಂತ್ ಬ್ಯಾಕಲ್ಲಿ ಒಂದು $0.2 ಎಲ್ಲ ಬಂದಿತ್ತು. ಸೊ ಇವಾಗ $0.25 ಸಿಗ್ತಾ ಇದೆ. ತುಂಬ ಒಳ್ಳೆ ಬೈ ಇದೆ ಆ್ಯಕ್ಚುಲಿ. 0.275 ಅಥವಾ 2.26 ನೀವು ಲಾಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಇಲ್ಲಾಂದ್ರೆ ನಿಮ್ಗೆ 10% to 15% ಸಿಗ್ಬೋದು ಇದರಲ್ಲಿ. ಇಲ್ಲಾಂದ್ರೆ ಒಂದು 5% ಸಿಕ್ಕೇ ಸಿಗುತ್ತೆ. ನಿಮ್ಮ ಬಿಟ್ಸ್ ಏನಾದರೂ ಇವಾಗ ಎಂಟರ್ ಆದ್ರೂ ಒಂದು $3,000.3 ನೀವು ಎಕ್ಸಿಟ್ ಆಗ್ಬೋದು. ನಿಯರ್ಲಿ 10% ಸಿಗುತ್ತೆ. ಅದು ಬಿಟ್ಟು ನಿಮಗೊಂದು ವಿಫ್ ಅಂತ ಕಾಯಿನ್ ಇದೆ. ವಿಫ್ ನೀವು ಬಿನಾನ್ಸಲ್ಲಿ ಕೂಡ ಸಿಗುತ್ತೆ. ಬಿನಾನ್ಸಲ್ಲಿ ನೋಡ್ತೀರಾ ನೀವು, ಬಿನಾನ್ಸಲ್ಲಿ ಆ್ಯಕ್ಚುಲಿ ವಿಫ್ ಒಂದು $0.3 ಇಂದ ಒಂದು $3 to $4 ಮಾರ್ಕೆಟ್ ರೈಸ್ ಆಗಿತ್ತು. ನಿಯರ್ಲಿ ಒಂದು 10x ಆಗಿದೆ ಮಾರ್ಕೆಟ್ ಅದು ಆ್ಯಕ್ಚುಲಿ. ಇವಾಗ ನೀವು ನೋಡ್ಬೋದು ಒಂದು $2.3 ನೋಡ್ತಾ ಇದ್ದೀವಿ. ಒಂದು 15 ಮಿನಿಟ್ಸಲ್ಲಿ ನೋಡಿದ್ರೆ ನಮಗೊಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ಬಂದು ಫಾರ್ಮ್ ಆಗಿ ಅದು ಮತ್ತೆ ಅದು ಪ್ಯಾಟರ್ನ್ನ ಬ್ರೇಕ್ಔಟ್ ಆಗಿದೆ, ಕ್ರಾಸ್ ಮಾಡಿದೆ. ಕ್ರಾಸ್ ಮಾಡೋದ್ರಿಂದ ನಮಗೆ ಮಿನಿಮಮ್ ಏನಂದ್ರೂ ಈ ಫಾಲಿಂಗ್ ವೆಡ್ಜ್ನ ಒಂದು ಅರ್ಧ ರೆಸಿಸ್ಟೆನ್ಸ್ ಅವರು ಬಂದೇ ಬರುತ್ತೆ. ನಮಗೆ 2.55 ಇಲ್ಲಿವರೆಗಂತೂ ನಮಗೆ ಮಿನಿಮಮ್ ಇದ್ರದ್ದು ಸೆಲ್ ಆರ್ಡರ್ಸ್ ಯಾವುದು ಎಷ್ಟು ಖಾಲಿ ಇಲ್ಲ. ಈ ರೆಸಿಸ್ಟೆನ್ಸ್ ವರ್ಗೂ ನಮಗೆ ಬಂದೇ ಬರುತ್ತೆ. ಸೊ ಇಲ್ಲಿಂದ 2.37 ನಿಮ್ಗೆ ಲಾಂಗ್ ಮಾಡೋದ್ರಿಂದ ಮಿನಿಮಮ್ 2.55 ಅಂದರೆ 7 to 8% ಮಿನಿಮಮ್ ನಿಮಗೆ ಲಾಂಗ್ ಆಪರ್ಚುನಿಟಿ ಇದೆ. ಒಳ್ಳೆ ಪ್ರಾಫಿಟ್ ಇದೆ. ಯು ಕ್ಯಾನ್ ಲಾಂಗ್ ದಿಸ್ ಒನ್. ಅದು ಬಿಟ್ಟು ನಿಮಗೆ ಇನ್ನೊಂದು ಕಾಯಿನ್ ಹೇಳೋದಾದರೆ ನೀವು ಇವತ್ತು ನೋಡ್ಬೋದು ಮಿಯೋ ಅಂತ ಒಂದು ಕಾಯಿನ್ ಆ್ಯಕ್ಚುಲಿ ಹೊಸದಾಗಿ ಲಾಂಚ್ ಆಗಿದೆ ಬಿನಾನ್ಸಲ್ಲಿ. ಅದು ಆ್ಯಕ್ಚುಲಿ ತುಂಬ ಎಕ್ಸ್ಚೇಂಜಲ್ಲಿ ಕೂಡ ಇದೆ. ಬೈಬಿಟ್ ಅಂತ ಇದೆ, ಗೇಟ್ವೇದಲ್ಲಿದೆ. ಆ್ಯಕ್ಚುಲಿ ಇವತ್ತು $4.0048 ಇಂದ ನಮಗಿದೊಂದು $0.44 ಇಂದ $0.0049 ತನಕ ನಮಗೊಂದು ಪಂಪ್ ಸಿಕ್ಕಿದೆ ಆ್ಯಕ್ಚುಲಿ ಬಿನಾನ್ಸ್ಗೆ ಲಾಂಚ್ ಆಗಿರೋದ್ರಿಂದ. ಇದು ಕೂಡ ನಮಗೊಂದು ಕ್ಯಾಟ್ ಫ್ಯಾಮಿಲಿ ಅಂತ ಒಂದು ಮೆಮೆ ಕಾಯಿನ್ ಅಂಡರ್ಗೆ ಬರುತ್ತೆ, ಸೆಕ್ಷನ್ ಅಂಡರ್ಗೆ ಬರುತ್ತೆ. ಇದನ್ನು 30 ಮಿನಿಟ್ಸಲ್ಲಿ ನೋಡೋದಾದರೆ ಇದು ಆ್ಯಕ್ಚುಲಿ 4 ಅವರ್ಸಲ್ಲೆಲ್ಲ ನೋಡೋದಾದರೆ ಒಂದು ಒಳ್ಳೆ ಪಂಪ್ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಇದರಲ್ಲಿ ನೀವು ಯಾರೇ ಆದರೂ ಇವಾಗ ನಾನು ಬೈ ಆಪೋಸಿಟ್ ಅಂತ ಹೇಳಲ್ಲ. ಯಾರೇ ಕಾಯಿನ್ ಹೊಸ್ದಾಗಿ ಬೈ ಲಾಂಚ್ ಮಾಡಿದ್ದಾರೆ ಅದು ಯಾರು ಎಂಟ್ರಿ ಆಗಕ್ಕೆ ಹೋಗ್ಬೇಡಿ. ಇಟ್ ಮೇ ಬಿ ರಿಸ್ಕಿ ನಾವು. ಓಕೆ, ಇವತ್ತಿನ ವಿಷಯ ಇಷ್ಟೇ. ಏನೇ ಇದ್ರೂ ನಮಗೆ ಒಂದು ವೀಡಿಯೋ ಮುಖಾಂತರ ತಿಳಿಸಿ, ಕಾಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ. ನಾವು ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ವೆಲ್ಕಮ್ ಟು ಕ್ರಿಪ್ಟೋಮ್ಯಾನಿಕ್ಸ್. ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.